ಡಾಕ್ಟರ್ ನಾಗರಾಜ್ ಕರಾಳ ಮುಖ ಇವತ್ತು ಅನಾವರಣವಾಗಿದೆ. ಫ್ರಿಡ್ಜ್ನಲ್ಲಿ ಕೊಳೆತು ಹೋಗ್ತಾ ಇದೆ ಸಂಗ್ರಹಿಸಿದಂತಹ ಮಾದರಿಗಳು. ಕೊಳೆತ ದೋಸೆ, ಉಪ್ಪಿಟ್ಟು, ಪೂರಿ, ಪಲಾವ್ ಮಾದರಿ ಸಿಕ್ಕಿದೆ. ಯಾವುದೇ ದಾಖಲೆಗಳಿಲ್ಲದೆ ಕಸದ ಬುಟ್ಟಿಯಲ್ಲಿ ತುಂಬಿದಂತೆ ತುಂಬಿಟ್ಟಿದ್ದಾರೆ ಅಧಿಕಾರಿಗಳು. ದಾವಣಗೆರೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಫುಡ್ ಸೇಫ್ಟಿ ಶಾಖೆ ಇರುವಂತಹದ್ದು. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆಹಾರ ಇಲಾಖೆಯ ಅಧಿಕಾರಿ ಡಾಕ್ಟರ್ ನಾಗರಾಜ್ ಅವರ ಕರಾಳ ಮುಖ ಅನಾವರಣ ಆಗಿದೆ. ಕೊಳೆತ ದೋಸೆ, ಉಪ್ಪಿಟ್ಟು, ಪೂರಿ, ಪಲಾವ್ ಮಾದರಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ಆಹಾರವನ್ನು ಟೆಸ್ಟಿಗೆ ಒಳಪಡಿಸೋ ಬದಲು ಅದನ್ನು ಫ್ರಿಡ್ಜ್ನಲ್ಲಿ ಹಾಗೇ ಇಟ್ಟಿದ್ದಾರೆ. ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಚಿನ್ನ ಬೆಳ್ಳಿಯನ್ನು ಖರೀದಿಸೋದ್ರಲ್ಲಿ ಅಧಿಕಾರಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ತಮ್ಮ ಕರ್ತವ್ಯವನ್ನೇ ಮರೆತು ಬಿಟ್ಟಿದ್ದಾರೆ. ಅದರ ಫಲವನ್ನು ನೀವು ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂಥದ್ದು. ಫ್ರಿಡ್ಜ್ನಲ್ಲಿಯೇ ಒಂದಿಷ್ಟು ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ತಂದಿದ್ರು ಲ್ಯಾಬಿಗೆ ಕಳಿಸ್ಬೇಕು ಅಂಥೇಳಿ. ಅವು ಇಟ್ಟಲ್ಲಿಯೇ ಇದ್ದಾವೆ, ಅಲ್ಲೇ ಕೊಳೆತು ನಾರ್ತಾ ಇದೆ. ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಡಾಕ್ಟರ್ ನಾಗರಾಜ್, ಆಹಾರ ಇಲಾಖೆಯ ಅಧಿಕಾರಿ, ದಾವಣಗೆರೆ. ಇವರು ಮಾಡ್ತಾ ಇರುವಂತಹ ಕೆಲಸ. ಫುಡ್ ಸೇಫ್ಟಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಡಾಕ್ಟರ್ ನಾಗರಾಜ್ ಅವರ ಕರಾಳ ಮುಖ, ಮತ್ತೊಂದು ಮುಖ, ಅವರು ಕೆಲಸ ಮಾಡ್ತಾ ಇದ್ದಂತಹ ಶೈಲಿ ಇವತ್ತು ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಗೊತ್ತಾಗಿದೆ. ಹೇಗಿದೆ ರೇಡು ಮುಗಿತಾ? ಏನೆಲ್ಲ ಸಿಗ್ತಾ ಇದೆ? ಏನೆಲ್ಲ ಡೀಟೇಲ್ಸ್ ಇದೆ ಸದ್ಯಕ್ಕೆ ಪುನೀತ್? ಖಂಡಿತವಾಗ್ಲೂ ಪ್ರೇಮಿಯನ್ನು ಬೆಳಿಗ್ಗೆಯಿಂದಲೂ ಕೂಡ ರಾಜ್ಯದ ವಿವಿಧ ಕಡೆಗಳಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ಕೂಡ ನಡೆಸಿರುವಂಥದ್ದು. ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಮೇಲೆ ಕೂಡ ಅಂದರೆ ಡಾಕ್ಟರ್ ನಾಗರಾಜ್ ಅವರ ಮನೆ ಆಗಿರ್ಬೋದು, ಮತ್ತು ಕಚೇರಿ ಮತ್ತು ಫಾರ್ಮಸಿ, ಈ ಎಲ್ಲ ಕಡೆಯೂ ಕೂಡ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ನಡೆಸಿ ವಿವಿಧ ಕಡತಗಳಾಗಿರ್ಬೋದು ಮತ್ತು ಅಪಾರ ಪ್ರಮಾಣದ ನಗದು ನಾಣ್ಯವು ಕೂಡ ಅವರು ಪತ್ತೆಯಾಗಿರುವಂಥದ್ದು. ಪ್ರಮುಖವಾಗಿ ಫುಡ್ ಸೇಫ್ಟಿ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾರೆ ಮತ್ತು ಅಲ್ಲಿ ಇರುವಂತಹ ದಾಖಲೆಯನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು ನಾವು ದೃಶ್ಯಗಳು ನೋಡೋದಾಗಿದೆ. ಏನು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಒಂದು ಅವರ ಕಚೇರಿಯಲ್ಲಿರುವಂತಹ ಎಲ್ಲ ದಾಖಲೆ ಕೂಡ ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ SP ಕೋಲಾಪುರಿ ಆಗಿರ್ಬೋದು ಮತ್ತು ವಿವಿಧ ಅಧಿಕಾರಿಗಳು ಕೂಡ ಬಂದು ಒಂದು ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾಗರಾಜ್ ಅವರ ಕರಾಳ ಮುಖ ಕೂಡ ಅನಾವರಣಗೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಅವರು ಫುಡ್ ಸೇಫ್ಟಿ ಆಫೀಸರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸ್ಯಾಂಪಲ್ಸ್ ಕೂಡ ಅವರು ಸಂಗ್ರಹಿಸಿರ್ತಾರೆ. ಆದರೆ ಆ ಸ್ಯಾಂಪಲ್ಸ್ ಕೂಡ ಯಾವ ರೀತಿಯಂತಹ ಕೋಡಿಂಗ್ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಪ್ರಮುಖವಾಗಿ ಇಲ್ಲಿ ಅಂದರೆ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವಂತಹ ಒಂದು ಅವರ ಕಚೇರಿ ಏನಿದೆ, ಕಚೇರಿಯಲ್ಲಿ ಒಂದು 2 ಫ್ರಿಡ್ಜ್ ಇದ್ದಾವೆ. ಆ ಫ್ರಿಡ್ಜಲ್ಲಿ ಸಾಕಷ್ಟು ಒಂದು ಸ್ಯಾಂಪಲ್ಸ್ ಕೂಡ ಅವರು ಸಂಗ್ರಹಿಸಿದ್ದಾರೆ. ಆದರೆ ಈ ಸ್ಯಾಂಪಲ್ಸ್ ಒಂದು ಪ್ರಮುಖವಾಗಿ ಯಾವುದೇ ರೀತಿಯಂಥ ಸ್ಯಾಂಪಲ್ಸ್ ಸಂಗ್ರಹಿಸಬೇಕಾದ್ರೆ ಒಂದು ಈ ಬಾಕ್ಸ್ ಏನಿದೆ, ಈ ಬಾಕ್ಸ್ ಮೇಲೆ ಒಂದು ಕೋಡಿಂಗ್ ಇರಬೇಕಾಗಿತ್ತು. ಆದರೆ ಯಾವುದೇ ರೀತಿಯಿಂದ ಕೋಡಿಂಗ್ ಇಲ್ಲ ಮತ್ತು ದಾಖಲೆ ಕೂಡ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಲೋಕಾಯುಕ್ತ SP ಅವರು ಕೂಡ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ 2 ಫ್ರಿಡ್ಜಲ್ಲೂ ಕೂಡ ಸಾಕಷ್ಟು ಒಂದು ಕಸದ ಬುಟ್ಟಿಯಲ್ಲಿ ಯಾವ ರೀತಿಯಾಗಿ ತುಂಬಿಟ್ಟಿದ್ದಾರೋ ಅದೇ ರೀತಿಯಾಗಿ ಒಂದು ತುಂಬಿಟ್ಟಿರುವಂತಹ ಪ್ರಸಂಗ ಇದೆ ನೋಡಬಹುದಾಗಿದೆ. ಯಾವುದೇ ರೀತಿಯಾದಂಥ ಸೇಫ್ಟಿ ಇಲ್ಲ ಮತ್ತು ಬೂಸ್ಟ್ ಬಂದಿರುವಂತಹದ್ದು ಕೊಳೆತು ಹೋಗಿರುವಂತಹ ಸ್ಥಿತಿಯಲ್ಲೂ ಕೂಡ ಇರುವಂಥದ್ದು. ಪ್ರಮುಖವಾಗಿ ಲೋಕಾಯುಕ್ತ SP ಕೋಲಾಪುರಿ ಅವರು ಇಲ್ಲಿರುವಂಥ ಸಿಬ್ಬಂದಿಗಳನ್ನು ಕೂಡ ತರಟೆಗೆ ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಈ ರೀತಿಯಾಗಿ ಸೇಫ್ಟಿ ಅಂದರೆ ಫುಡ್ ಸೇಫ್ಟಿ ಆಫೀಸಲ್ಲಿ ಈ ರೀತಿಯಾಗಿರುವಂಥದ್ದು ಯಾವ ರೀತಿಯಾಗಿ ಸರಿ, ಅದರಲ್ಲೂ ಏನು ಯಾವುದೇ ರೀತಿಯಾದ ಒಂದು ತನಿಖೆ ನಡೆಸಬೇಕು ಅಂತ ಅಂದರೆ ಒಂದು ಕೋಡಿಂಗ್ ಇರಬೇಕಾಗಿತ್ತು ಮತ್ತು ಬೇರೆ ಬೇರೆ ದಾಖಲೆಯನ್ನು ಕೂಡ ಇಟ್ಕೊಬೇಕಾಗಿತ್ತು. ಆದರೆ ಯಾವುದೇ ರೀತಿಯಂತಹ ದಾಖಲೆಯನ್ನು ಕೂಡ ಇಟ್ಕೊಂಡಿಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಹೇಳ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ. ಆಹಾರ ಇಲಾಖೆಯ ಅಧಿಕಾರಿಗಳ ಮುಖ್ಯ ಕೆಲಸ ಏನು? ಯಾವ ಆಹಾರ ಸುರಕ್ಷಿತ, ಯಾವ ಆಹಾರ ಅಸುರಕ್ಷಿತ, ಹೋಟೆಲ್ನಲ್ಲಿ ಸ್ವಚ್ಛತೆ ಇದೆಯಾ, ಜನರಿಂದ ಬಂದಂತಹ ದೂರೇನು, ಅದನ್ನು ಮಾಡಬೇಕಿತ್ತು. ಬಟ್ ಡಾಕ್ಟರ್ ನಾಗರಾಜ್ ಅವರು ಈ ಕೆಲಸ ಬಿಟ್ಟು ದುಡ್ಡು ಮಾಡೋದ್ರಲ್ಲೇ ಬ್ಯುಸಿ ಆದಂತೆ ಕಾಣಿಸ್ತಾ ಇದೆ. ಇವತ್ತು ಅವರಿಗೆ ಲೋಕ ಶಾಖನ ಕೊಟ್ಟಿರುವಂಥದ್ದು, ರೇಡನ್ನು ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಅವರ ಈ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ, ನಗ ನಾಣ್ಯ ಎಲ್ಲವೂ ಕೂಡ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು.